ನೀವೆಲ್ಲರೂ ಹೇಳಿ, ಇಷ್ಟನೇ ಹೇಳ್ಬೇಕು. ಏನಾಯ್ತು, ಇಷ್ಟ ಏನಾಯ್ತು ಮಾತಾಡಕ್ಕಾಗಲ್ವಾ? ಸರಿ, ನೀವು ಬೇರೆ ಟಿವಿಲಿ ಹೇಳ್ತೀನಿ. ನನಗೆ ಪ್ರತಿಯೊಂದು ಡೈಲಾಗು ಎಲ್ಲ ಇಷ್ಟ ಆಗಿದೆ. ನನ್ನ ಆಡಿಯನ್ಸ್ ಏನ್ ರಿಪೋರ್ಟ್ ಕೊಡ್ತಾರೆ ನಾನು ಹೊರಗಡೆ ಹೋಗಿ ನೋಡ್ತೀನಿ. ಇದೇ ತರ ಮುಂದೆ ಇನ್ನ ಒಂದು 15 ಡೇಸ್ಗೆ ನಾವೆಲ್ಲ ಕುತ್ಕೊಂಡು ಬರೀ ನಾವಿಬ್ರು ಮಾತಾಡೋಣ, ನಮ್ಮ ಚಾನೆಲ್ ಎಲ್ಲ ಮಾತಾಡೋಣ. ಇವತ್ತು ಆಡಿಯನ್ಸ್ ಏನ್ ರಿಪೋರ್ಟ್ ಕೊಡ್ತಾರೆ ಕಾಯ್ತಾ ಇದ್ದೀನಿ. ಕಟ್ಔಟ್ ಬಗ್ಗೆ ಬಹಳ ಖುಷಿ ಆಯ್ತು, ಅದು ನನಗೆ ಇಷ್ಟ. ಹೀರೋಸ್ ಅಂತ ತೋರಿಸಿದೀವಿ, ಫೈಟ್ ಕೊಟ್ಟಿದ್ದೀವಿ, ಡ್ಯಾನ್ಸ್ ಕೊಟ್ಟಿದ್ದೀವಿ, ಆಮೇಲೆ ಅವ್ರಿಗೆ ಸರಿಯಾಗಿ ಅವ್ರದ್ದು ಡೈಲಾಗ್ ಕೊಟ್ಟಿದ್ದೀವಿ. ಅಷ್ಟೇ ನಾವು ಕೊಡಕ್ಕಾಗಲ್ಲ, ಮಿಕ್ಕಿದೆಲ್ಲ ಆಡಿಯನ್ಸ್ ಕೊಡ್ಬೇಕು. ನೀವು ಕೊಡ್ತಾರೆ ಅಂತ ನಂಬಿದ್ದೀನಿ. ನಂಗೆ ಗೊತ್ತು ನಮ್ಮ ಆಡಿಯನ್ಸ್ ಯಾರನ್ನೂ ಕೈ ಬಿಡಲ್ಲ. ಒಳ್ಳೆ ಸಿನಿಮಾ ಕೇಳಿದ್ದಾರೆ, ನಮ್ಮ ಸಿನಿಮಾನ ಅವ್ರು ಒಳ್ಳೇದು ಅಂತ ಒಪ್ಕೊಂಡ್ರೆ ಅದು ನಮ್ಮ ಭಾಗ್ಯ. ಖಂಡಿತ ಒಪ್ಕೊತಾರೆ ಅಂತ ಅನ್ಕೊಂಡಿದ್ದೀನಿ. ಮುಂದೆ ನೀವ್ ಹೇಳ್ಬೇಕಲ್ಲ, ಅಷ್ಟೇ ಅಲ್ವಾ? ನಿಮ್ ಜೊತೆ ನೀವು ಆಡಿಯನ್ಸ್ ಜೊತೆ ಫಸ್ಟ್ ಟೈಮ್ ಸಿನಿಮಾ ನೋಡಿರೋದು, ನಿಮ್ಗೆ ಆ ಫೀಲ್ ಹೆಂಗ ಅನಿಸ್ತು? ನಾನು 20 ವರ್ಷದಿಂದ ನೋಡಿದ್ದೀನಿ ನನ್ನ ಸಿನಿಮಾನ. ಅಂದ್ರೆ ಇವಾಗ ಇಷ್ಟು ದಿನ ಎಷ್ಟರೆಲ್ಲ ಮಾಡಿರುವಂತ ಸಿನಿಮಾಗಳನ್ನ ಫಸ್ಟ್ ಎಲ್ಲ ನೋಡ್ತಿದ್ರಿ. ನೀವು ಈ ಒಂದು ಸಿನಿಮಾ ಶುರು ಮಾಡೋದಾಗಿಂದ ನನ್ನ ಸಿನಿಮಾ ನಾನೇನಾದ್ರೂ ಸಮಥಿಂಗ್ ಅಚೀವ್ ಮಾಡಬೇಕು, ಕನ್ನಡ ಜನತೆಗೆ ನಾನೇನಾದ್ರೂ ಕೊಡಬೇಕು ಅಂತ ಒಂದು ಕೊಡುಗೆಯನ್ನ ಕೊಟ್ಟಿರೋದು. ಫಸ್ಟ್ ಟೈಮ್ ನೀವು ರಿವ್ಯೂಸ್ ಮಾಡಿದ್ಮೇಲೆ ನೀವು ಆಡಿಯನ್ಸ್ ಜೊತೆ ನೋಡಿದಾಗ ನಿಮ್ಗೆ ಆ ಅನುಭವ ಹೇಗಿತ್ತು ಅಂತ? ಇಲ್ಲ, ನನಗೇನು ಅನ್ನಿಸ್ತಿಲ್ಲ. ನನ್ನ ಸನ್ಮಾನ ಏನು ಬಂದಿಲ್ಲ. ಆಡಿಯನ್ಸ್ ರಿಪೋರ್ಟ್ ಆಚೆ ಹೋಗಿ ಕೊಟ್ಟ ಮೇಲೆ ನಾನು ಇನ್ನೇನು ಚೇಂಜ್ ಮಾಡಬೇಕು, ನೆಕ್ಸ್ಟ್ ಏನು ಇಂಪ್ರೂವ್ ಮಾಡ್ಕೋಬೇಕು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತೀನಿ ಹೊರತು ನನಗೆ ಈಗ ಏನು ಥಾಟ್ ಸಿಕ್ಕಿಲ್ಲ. ನಾನು ಕೆಲಸ ಮಾಡಿ ನಿನ್ನೆ ಮುಗಿದೋಯ್ತು. ಇವತ್ತಿಂದ ಆಡಿಯನ್ಸ್ ಕೊಡಬೇಕು, ನೀವುಗಳು ಅದನ್ನ ಒಳ್ಳೆ ರೀತಿಲಿ ಜನಕ್ಕೆ ತಲುಪಿಸ್ಬೇಕು. ನಮ್ಮ ಕೆಲಸ ಮಾಡಬೇಕು. ಇನ್ನು ನಾವೇನು ಮಾಡೋಕ್ಕಾಗಲ್ಲ. ಅವ್ರು ನೋಡಿದ್ರೆ ನಮ್ಮ ಭಾಗ್ಯ, ನೋಡ್ತಾರೆ. ನೋಡ್ಲಿಲ್ಲ ಅಂದ್ರೆ ನಮ್ಗೆ ಅದು ದುರದೃಷ್ಟ ಅನ್ಕೋಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ. ಅಷ್ಟೇ ಇರೋದು. ಇನ್ನೇನು ಮಾಡಕ್ಕಾಗಲ್ಲ, ಆಕ್ಟಿಂಗ್ ಮಾಡಕ್ಕಾಗಲ್ಲ, ಇನ್ನೊಂದು ಮಾಡಕ್ಕಾಗಲ್ಲ. ಒಳ್ಳೆ ರಿಪೋರ್ಟ್ ಹೇಳಿದ್ದಾರೆ, ಖಂಡಿತ ಒಳ್ಳೆ ರಿಪೋರ್ಟ್ ಹೇಳಿದ್ದಾರೆ. ಅಮ್ಮ ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ನಾನು ಈಗ ನೋಡಿರೋರೆಲ್ಲ ಒಳ್ಳೆ ರಿಪೋರ್ಟ್ ಕೊಟ್ರು. ತುಂಬಾ ಚೆನ್ನಾಗಿದೆ ಅಮ್ಮ, ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಮಾಫಿಯಾ ಬಗ್ಗೆ, ಆಮೇಲೆ ಹಳ್ಳಿಲಿ ನಡೆಯೋ ಜೀವನಗಳು ತೋರಿಸಿದ್ದೀರಾ ಅಂತೆಲ್ಲ ಹೇಳಿದ್ರು. ತುಂಬಾ ಖುಷಿಯಿಂದ ಹೇಳಿದ್ದಾರೆ. ಅಲ್ಲಿ ಏನ್ ಆಡಿಯನ್ಸ್ ಎಲ್ಲರಿಗೂ ಖುಷಿ ಪಡ್ತಿದ್ದಾರೆ. ಹೊರಗಡೆ ಹೋಗಿ ನೋಡ್ತೀವಿ. ಯಾವುದೇ ಟೆಕ್ನಿಷಿಯನ್ಗೆ, ಪ್ರೊಡ್ಯೂಸರ್ಗೆ, ನಿರ್ದೇಶಕರಿಗೆ ಶುಕ್ರವಾರ ತುಂಬಾ ಇಂಪಾರ್ಟೆಂಟ್. ಬೆಳಿಗ್ಗೆ ಏನ್ ಪ್ಲಾನ್ ಮಾಡ್ಕೊಂಡು ಬಂದ್ರಿ? ಎಕ್ಸಾಮ್ ಬರ್ದ್ರೆ ರಿಸಲ್ಟ್ ಬರೋದು, ಸುಮ್ನೆ ಬರಲ್ಲ ರಿಸಲ್ಟ್. ಎಕ್ಸಾಮ್ 2 ವರ್ಷದಿಂದ ಬರ್ದಿದೀವಿ. ದೇವ್ರಿಗೆ ಒಪ್ಸ್ಬಿಡ್ತೀವಿ. ನಮ್ಗೆ ಹೇಳ್ತಾರಲ್ಲ ಕೃಷ್ಣ ಪರಮಾತ್ಮ, ಕೆಲ್ಸ ನೀನ್ ಮಾಡು, ಫಲ ನನಗ್ ಕೊಡು ಅಂತ. ಕೆಲ್ಸ ಆಗೋಯ್ತು, ನೀವೆಲ್ಲ ದೇವ್ರುಗಳು, ನೀವುಗಳು ಕೊಟ್ರೆ ನಮ್ಮ ಇದು. ದೇವ್ರು ಗುಡಿಲ್ ಕುತ್ಕೊಂಡು ಮಾಡು, ನಾನು ಇಷ್ಟ ಬಂದಂಗ್ ಮಾಡು ಅಂತ ಹೇಳಲ್ಲ. ನಾನು ಕೆಲಸ ಮಾಡಿದ್ಮೇಲೆ ಜನಗಳಿಗೆ ಕೊಟ್ಟಿದ್ದೀನಿ. ಅಣ್ಣವ್ರ ತರ ನಾನು, ಜನ ರಿಸಲ್ಟ್ ಕೊಡ್ತಾರೆ. ಇನ್ನೊಂದು 15 ಡೇಸ್ ಮೇಲೆ ನಾನು ಆ ರಿಸಲ್ಟ್ ಖುಷಿಯಿಂದ ಹೇಳ್ತೀನಿ. ಇವತ್ತು ಖುಷಿ ಇದೆ, ಬಂದಿದ್ದಾರೆ. ಒಂದು ಹುಡುಗನು ಸಹ ಅಮ್ಮ ಚೆನ್ನಾಗಿದೆ ಅಂತ, ಅವ್ರಿಗೆ ಲವ್ ಇದೆ, ಎಲ್ಲ ಇದೆ. ಹುಡುಗರಿಗೆ ಇಷ್ಟ ಆಗಿದೆ. ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದ್ದಾರೆ. ಆಮೇಲೆ ಏನಾದ್ರು ಫ್ಯಾಮಿಲಿ ಕೂತು ನೋಡ್ಬೋದು, ಎಲ್ಲೂ ಬೋರ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅದೆಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಸ್ಪ್ರೆಡ್ ಆಗ್ಬೇಕು. ಸಿನಿಮಾ ಸ್ಪ್ರೆಡ್ ಆಗಿ ಜನ ತುಂಬಾ ಒಬ್ರಿಗೆ ನೋಡ್ಬೇಕು. ನಮ್ಮ ಸಿನಿಮಾ ಬರ್ತಾ ಇದೆ ಅಂದ್ರೆ, ನಮ್ಮ ಪ್ರೊಡಕ್ಷನ್ ಹೌಸ್ ಅಲ್ಲಿ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಜನ ಅವರಾಗೆ ಥಿಯೇಟರ್ಗೆ ಬರ್ಬೇಕು. ಹಂಗಿರ್ಬೇಕು ಮುಂದಿನ ದಿನಗಳಲ್ಲಿ ಅಂತ ಪ್ಲಾನ್ ಇದೆ ನನಗೆ. ಅಷ್ಟೇ ಇದೆ. ಅಂತದ್ದು 100 ಇದೆ ಇಲ್ಲಿ ಭೂಮಿ ಒಳಗೆ ಮಾಡಕ್ಕೆ. 100 ಇದೆ, 1, 2 ಇಲ್ಲ. ನಮಗ್ ಸಿಕ್ಕಿರೋದು ಎಷ್ಟು ಚಿನ್ನ, ನನಗ್ ಮಣ್ಣು. ಇನ್ನ 1000 ಇದೆ ಅದ್ರೊಳಗಡೆ ಮಾಡೋ ಅಂತದ್ದು. ನಮ್ಮ ಪ್ರಕೃತಿ 1000 ಹೋಗ್ಬೋದು. ಮುಂದಿನ ದಿನಗಳಲ್ಲಿ ಮಾಡೋಣ. ಎಷ್ಟು ಮಾಡ್ತಾನೆ, ನಾನು ಮಾಡ್ತೀನಿ. ಈ ಸಿನಿಮಾದಲ್ಲಿ ಮರಳು ಮಾಫಿಯಾದ ಬಗ್ಗೆ ಹೇಗೆ ತೋರಿಸಿದ್ರೆ ಅದೇ ರೀತಿ ಮೋಸ ಮಾಡ್ತಾರೆ ಅನ್ನೋದನ್ನ ನಾವು ತೋರಿಸಿದೀವಿ ಪ್ರತಿಯೊಬ್ಬರಿಗೂ. ಈಗ ಇಲ್ಲಿ ಆಗದೆ ಪೃಥ್ವಿ ಎಂಬರ್ಗೆ ಸುತ್ತ ಇರೋರು ಹಾಳು ಮಾಡೋದು. ಅವ್ನು ಎಷ್ಟು ಸರಿ ಅಮಾಯಕ ಆಗ್ತಾನೆ, ಅದನ್ನ ನೀವು ಸಿನಿಮಾ. ನಿಮ್ಗೂ ಯಾರು ಈ ರೀತಿ ಮೋಸ ಏನಾದ್ರು ಮಾಡಿದ್ರಿ? ನನಗೆ ಅಂತ ಅಲ್ಲ ರೀ, ನಾನು ಏನ್ ಮಾಡಿದ್ರು ನನಗೆ ಯಾಕೆ ರಿಲೇಟ್ ಮಾಡ್ತೀರಾ? ನನಗೆ ಮಾಡಕ್ಕಾಗತ್ತೆ ಯಾರಾದ್ರು ಜೊತೆ ನೋಡ್ತೀರಾ? ಅದರಿಂದ ನೀವೆಲ್ಲ ನೋಡಿದೀರಾ. ನಾನು ಯಾವತ್ತೂ ಎಷ್ಟು ತರ ಒಳ್ಳೇದನ್ನ ಹುಡ್ಕದೆ ಹೊರತು ನಮ್ಗೇನೋ ಸುಮ್ಮನೆ ಕೂತ್ಕೊಂಡು ಆಡಂಬರಕ್ಕೆ ಮಾಡೋರಲ್ಲ ನಾವು. ನೆಕ್ಸ್ಟ್ ದಿನಗಳಲ್ಲಿ ನಮ್ಮ ಸಿನಿಮಾ ಮಾಡ್ತಿದೀವಿ ಅಂದ್ರೆ ಜನ ಏನೋ ಒಂದು ಮಾಡ್ತಾರಪ್ಪ ಅನ್ನೋದು ಒಂದು ನಂಬಿಕೆ ಬಂದ್ರೆ ಸಾಕು. ನನಗೇನೇನು ಬೇಡ. ನೋಡ್ತಾರೆ, ಬರುತ್ತೆ, ಹಣನೂ ಬರುತ್ತೆ, ಎಲ್ಲ ಬರುತ್ತಮ್ಮ. ನಾವೇನು ಬರ್ತಾ ತಂದಿರಲಿಲ್ಲ, ಹೋಯ್ತಾ ತಗೋಗಲ್ಲ. ಇಲ್ಲಿ ಸಂಪಾದನೆ ಮಾಡಿದ್ದೆ ಇಲ್ಲಿಗೆ ಕೊಡ್ತಾ ಇದೀವಿ ಅಷ್ಟೇ. ನಾವೇನು ನಮ್ಮ ಮನೆಯಿಂದ ತಂದಿಲ್ಲ. ಜನನ ನೀವು ಕೇಳಿ, ಚೆನ್ನಾಗಿದೆ ಹೋಗಿ ನೋಡಿ ಅಂತ ನೀವ್ ಹೇಳ್ಬೇಕು. ಈಗ ನಿಮ್ಮನ್ನ ಕರ್ಸಿರೋದು ಯಾಕೆ? ಅವ್ರಿಗೆ ರಿಕ್ವೆಸ್ಟ್ ಮಾಡಿ. ನಾವು ಈಗ ಒಂದು ಶೋ ನೋಡಿದ ತಕ್ಷಣ ಸಿನಿಮಾ ಆಗಲ್ಲ. ಎಲ್ಲರೂ ಬರ್ಬೇಕು, ಎಲ್ಲ ನೋಡ್ಬೇಕು, ಎಲ್ಲ ಒಳ್ಳೇದ್ ಮಾಡ್ಬೇಕು. ಇನ್ನು ಇವತ್ತು ನಾವು ಓಪನ್ ಆಗಿದೆ,
ನೆಕ್ಸ್ಟ್ ಇಂದ ಇನ್ನ 1 ಮಂತ್, ಇವತ್ತಿಂದ 1 ಮಂತ್ ನಮ್ಗೆ ಜನ ಕೊಡ್ಬೇಕು ಅವಕಾಶ, ಅವಾಗ ಹೇಳ್ಬೋದು, ಖುಷಿ ಹಂಚ್ಕೋಬಹುದು. ಚೆನ್ನಾಗಿ ಮಾಡಿ ಎಲ್ಲ ನೋಡ್ತೀನಿ, ಎಲ್ಲರೂ ನೋಡ್ತೀನಿ.